ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು SSC GDಯ 28 ಫೆಬ್ರವರಿ 2024ರಂದು ನಡೆದಂತಹ ಮೂರನೇ ಶಿಫ್ಟಿನ ಗಣಿತ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ, ಎರಡು ಸಂಖ್ಯೆಗಳ ಗುಣಲಬ್ಧವು 108 ಆಗಿದ್ದು ಅವುಗಳ ನಡುವಿನ ಮಸ 3 ಆಗಿದೆ. ಹಾಗಾದ್ರೆ ಎರಡು ಸಂಖ್ಯೆಗಳ ಲಸ ಎಷ್ಟು ಅಂತ ಹೇಳಿದಾರೆ. ನೋಡ್ರಿ, ನಾನು ನಿಮಗೆ ಹಿಂದಿನ ಶಿಫ್ಟ್ ಒಳಗೆ ಹೇಳಿದ್ದೆ, ಡೈರೆಕ್ಟ್ ಕಡ್ತಾ ಹೊಡೆದ್ಬಿಡ್ರಿ. 3 3 9, 1 ಉಳಿತು, 8 ಕೆಳಗೆ ತಗೊಂಡ್ರೆ 18 ಆಯ್ತು, 3 6 18. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ಓಕೆ, ಹೆಂಗಪ್ಪ, ನಿಮ್ಗೆ ಆಲ್ರೆಡಿ ಹೇಳಿದೀನಿ ನಾನು ಯಾವ ರೀತಿ ಅಂತಂದ್ರೆ, ಎರಡು ಸಂಖ್ಯೆಗಳ ಗುಣಲಬ್ಧ ಲಸ ಮತ್ತು ಮಸ ದ ಗುಣಲಬ್ಧಕ್ಕ ಸಮ ಆಗಿರ್ತದ. ಓಕೆ, ಈ ಎರಡು ಸಂಖ್ಯೆಗಳ ಗುಣಲಬ್ಧ ಕೊಟ್ರ 108. ಇಲ್ಲಿ ಮಸ ಕೊಟ್ರ ಲಸ ಹೆಂಗಿತ್ತು ಹಂಗ ಬರ್ಕೊಂಡಿ. ಮಸ ಎಷ್ಟೈತಿ 3. ಇಲ್ಲಿ ಗುಣಾಕಾರದಾಗಿರುವಂತಹ 3 ಈ ಕಡೆ ಬಂದ್ರೆ ಏನಾಗ್ತದ ಭಾಗಾಕಾರ. ಓಕೆ, 3 3 9, 1 ಉಳಿತು, 18 ಆಯ್ತು, 3 6 18, 36. ಆಪ್ಷನ್ 4 ಸರಿಯಾದ ಉತ್ತರ ಆಗಿರುವಂತದ್ದು. ಆದ್ರೆ ನೀವೆಲ್ಲ ಇಷ್ಟೆಲ್ಲ ಮಾಡ್ಕೊಂಡ್ಕೊಂಡ್ರು ಬೇಡ್ರಿ. ಎರಡು ಸಂಖ್ಯೆಗಳ ಗುಣಲಬ್ಧ ಕೊಟ್ಟು ಮಸ ಕೊಟ್ಟು ಲಸ ಹಾಕಿಡ್ರಿ, ಅಥವಾ ಲಸ ಕೊಟ್ಟು ಮಸ ಹಾಕಿಡ್ರಿ, ಡೈರೆಕ್ಟ್ ಏನ್ ಮಾಡ್ಬಿಡ್ರಿ, ಕಡ್ತಾ ಹೊಡೆದ್ ಬಿಡ್ರಿ. ಓಕೆ, ಎರಡನೇ ಪ್ರಶ್ನೆ ನೋಡ್ರಿ, ಏನದ, ಎಕ್ಸ್ ಅನುಪಾತ y ನ ಬೆಲೆ ಕೊಟ್ರ 1:5. ಹಾಗಾದ್ರೆ ಎಕ್ಸ್ ಅನುಪಾತ ಎಕ್ಸ್ ಪ್ಲಸ್ y ನ ಬೆಲೆ ಎಷ್ಟು ಅಂತ ಕೇಳಿದಾರೆ. ಓಕೆ, ಎಕ್ಸ್ ನ ಬೆಲೆ ಎಷ್ಟದ 1, ಎಕ್ಸ್ ನ ಬೆಲೆ 1 ಬರ್ದೇವು. ಎಕ್ಸ್ ಪ್ಲಸ್ ವೈ 1 ಪ್ಲಸ್ 5 ಎಷ್ಟು ಬಂತು 6. 1:6. ಆಪ್ಷನ್ 4 ಸರಿಯಾದ ಉತ್ತರ ಆಗಿರುವಂತದ್ದು. ಮೂರನೆಯ ಪ್ರಶ್ನೆ ನೋಡ್ರಿ, ಒಂದು ಬಾಟಲಿಯ ಬೆಲೆ 408 ರೂಪಾಯಿ ಆಗಿದ್ದು ನಷ್ಟವು 32% ಆಗಿದ್ದರೆ ಆ ಬಾಟಲಿಯ ಅಸಲು ಬೆಲೆ ಎಷ್ಟು ಅಂತ ಕೇಳಿದಾರೆ. ಒಂದು ಯಾವುದೇ ವಸ್ತು ಇದ್ರು ಅದರ ಎಷ್ಟಿರ್ತದ, ಬೆಲೆ 100 ಇರ್ತದ. ಓಕೆ, 100 ಒಳಗ 32% ಲಾಸ್ ಮಾಡ್ಕೊಂಡಾನ. 100 ರೂಪಾಯಿ ವಸ್ತುವನ್ನ 32% ಲಾಸ್ ಮಾರ್ಕೊಂಡ ಅಂದ್ರ ಎಷ್ಟಕ್ ಮಾರಿರ್ತಾನವ, 68% ಮಾರಿರ್ತಾನ. ಹೌದಾ, 100 ರೂಪಾಯಿ ವಸ್ತು ಒಳಗ 32 ರೂಪಾಯಿ ಲಾಸ್ ಆಗಿತ್ತಂದ್ರ 68ಕ್ಕೆ ಮಾರಿರ್ತಾನ. ನಮಗಿಲ್ಲಿ ಯಾವ ಬೆಲೆ ಕೊಟ್ಟರು, ಮಾರಾಟದ ಬೆಲೆ. ನಮ್ಮದು ಮಾರಾಟದ ಬೆಲೆ 68, ಆದ್ರೆ ಆಕ್ಚುಯಲ್ ಆಗಿ ಎಷ್ಟು ರೂಪಾಯಿ ಅದ 408. ಅಸಲು ಬೆಲೆ 100% ಇರ್ತದ. 100% ಅಂದ್ರ ಎಷ್ಟು ನೋಡ್ರಿ, ಇಲ್ಲಿ 8 ಅದ, ಇಲ್ಲಿ ಲಾಸ್ಟ್ 8 ಅದ ನೋಡ್ರಿ. ಇಲ್ಲಿ ಎಲ್ಲರೂ ಪಾಯಿಂಟ್ ಒಳಗೆ ಆಪ್ಷನ್ ಇಲ್ಲ, ಹಂಗಾರೆ ಇದು ಕಂಪಲ್ಸರಿಯಾಗಿ ಪೂರ್ತಿ ಡಿವೈಡ್ ಆಗ್ತಿರ್ತೈತಿ. 8 ಮಧ್ಯ ಲಾಸ್ಟ್ 8 ಎಲ್ಲಿ ಬರ್ತೈತಿ, 8 6 48 ಬರ್ತೈತಿಲೋ, ಹಂಗಾರ 68 1 68 6 ಡೈರೆಕ್ಟ್ ಹೊಡೆದ್ ಬಿಡ್ರಿ. ನೋಡ್ರಿ, 8 6 48 ಬಂತು, 6 6 36, 4 40, 408 ಬಂತು. ಹೌದಲ್ಲೋ, ಹಂಗಾರೆ ಡೈರೆಕ್ಟ್ ಆಗಿ ಕಟ್ತಾ ಹೊಡ್ರಿ. 6 × 100 ಅಂದ್ರೆ ಎಷ್ಟು ಬಂತಪ್ಪ, 600. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ನಾಲ್ಕನೆಯ ಪ್ರಶ್ನೆ ನೋಡ್ರಿ, ಮೇರಿಯು ತನ್ನೊಬ್ಬ ಸ್ನೇಹಿತೆಯಿಂದ 6% ಸರಳ ಬಡ್ಡಿ ದರದಲ್ಲಿ 3000 ಅನ್ನು ಸಾಲವಾಗಿ ಪಡೆದಳು. ಒಂದು ವೇಳೆ ಅವಳು 1.5 ವರ್ಷ ಅಂದ್ರೆ 1.5 ವರ್ಷ ನಂತರ ಸಾಲವನ್ನು ಮರುಪಾವತಿಸಿದರೆ ಅವಳು ಪಾವತಿಸಬೇಕಾದ ಒಟ್ಟು ಬಡ್ಡಿ ಕಂಡುಹಿಡಿರಿ. ನೋಡ್ರಿ, ಯಾವಾಗಲೂ ಅಸಲು 100% ಇರ್ತದ. ಅಸಲು ಎಷ್ಟು ಪರ್ಸೆಂಟ್ ಇರ್ತದ, 100%. ಓಕೆ, 1 ವರ್ಷಕ್ಕೆ 6% ಬಡ್ಡಿ, ಹಂಗಾರೆ 1.5 ವರ್ಷಕ್ಕೆ ಎಷ್ಟಾಕತಿ, 1 ವರ್ಷಕ್ಕೆ 6 ಆತ, ಮುಂದಿನ ಅರ್ಧ ವರ್ಷಕ್ಕೆ ಎಷ್ಟಾಕತಿ 3 ಆಕತ್ಲೋ. 1 ವರ್ಷಕ್ಕೆ 6 ಅಂದ್ರ ಅರ್ಧ ವರ್ಷಕ್ಕೆ ಎಷ್ಟಾಯ್ತು 3, ಹಂಗಾರೆ ಟೋಟಲ್ 1.5 ವರ್ಷಕ್ಕೆ ಎಷ್ಟಾಯ್ತು 9% ಬಡ್ಡಿ ಕಂಡುಹಿಡಿಬೇಕು. ಓಕೆ, ಅಸಲು ಯಾವಾಗಲೂ 100% ಇರ್ತದ. 100% ಅಂತಂದ್ರ 3000 ಆಯ್ತು. ಬಡ್ಡಿ ಎಷ್ಟು ಬಂದದ 9%. 9% ಅಂದ್ರ ಎಷ್ಟು, 9 3 27 ಐತಿ ನೋಡ್ರಿ. 27 ಐತಿ, 0 0 ಕಾಟ್ ಹೊಡ್ಕೊತ್ ಕುಂಡ್ರಾಕ್ ಹೋಗ್ಬೇಡ್ರಿ ಎಕ್ಸಾಮ್ ಒಳಗ. 9 3 27 ಡೈರೆಕ್ಟ್ ಹಾಕ್ರಿ, ಮುಂದೋರಿ. 0 0 0 0 ಕ್ಯಾನ್ಸಲ್ ಆಯ್ತು. 9 3 27, ಮುಂದೊಂದು 0 ಅಂದ್ರೆ 270 ಬಂತು. ಓಕೆ, ಇದೊಂದು ಮೆಥಡ್ ಐತಿ. ಇನ್ನೊಂದು ಮೆಥಡ್ ನಮ್ಗೆ ಸೂತ್ರ ಗೊತ್ತದ, PTR ಡಿವೈಡೆಡ್ ಬೈ 100 = SI, ಸಿಂಪಲ್ ಇಂಟ್ರೆಸ್ಟ್. ಅಸಲು 3000 ಟೈಮ್ 1.5 ವರ್ಷ. 1.5 ವರ್ಷವನ್ನು ಹೆಂಗ್ ಬರೀ ನಾವು, 1.5. ಇದನ್ನ ಇದ್ರೊಳಗ ಮೊದ್ಲು ಮಾಡ್ರೆ ಮಿಶ್ರ ಭಿನ್ನ ರಾಶಿ ವಿಷಮ ಭಿನ್ನ ರಾಶಿ ಬದಲು ಮಾಡ್ರೆ 2 1 2 ಪ್ಲಸ್ 3/2. ಓಕೆ, ಹಂಗಾರೆ ಇದನ್ನೇನು ಬರೋಣ, 3/2. ಓಕೆ, ಇಂಟು
ನೆಕ್ಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟೈತಿ 6%. ಭಾಗಿಸು 100. 2 0 ಇಂದ 2 0 ಕ್ಯಾನ್ಸಲ್ ಆಯ್ತು. 2 1 2 3 3 3 9 9 3 27. ಮುಂದೊಂದು 0 ಅಂದ್ರೆ 270 ಆಯ್ತು. ಬಟ್ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಐತಾ? ಇಲ್ಲ. ಓಕೆ ನೋಡ್ರಿ, ಈ ಒಂದು ಪ್ರಶ್ನೆಯನ್ನ ನೀವು ಡೈರೆಕ್ಟ್ ಸಾಲ್ವ್ ಮಾಡ್ಬೋದು, ಇಲ್ಲ ಅಂದ್ರೆ ನಾರ್ಮಲ್ ಆಗಿನೂ ಸಾಲ್ವ್ ಮಾಡ್ಬೋದು. ಮೊದಲಿಗೆ ನಾರ್ಮಲ್ ಹೇಳ್ತೀನಿ, ಆಮೇಲೆ ಡೈರೆಕ್ಟ್ ಹೇಳ್ತೀನಿ. ಸ್ವಲ್ಪ ನೋಡ್ರಿ, 100 70 ಹೋದ್ರೆ ಎಷ್ಟು ಬಂತಪ್ಪ? 30 ಬಂತು. ಓಕೆ, 33 30 ಹೋದ್ರೆ ಎಷ್ಟು ಬಂತು? 3 ಬಂತು. 250ಕ್ಕ 3 ಕೂಡಿಸಿದ್ರೆ ಎಷ್ಟಾಯ್ತು? 253 ಆಯ್ತು. 755 253 ಕಳೀರಿ. 5ರಾಗ 3 ಹೋದ್ರೆ 2, 5ರಾಗ 5 ಹೋದ್ರೆ 0, 7ರಾಗ 2 ಹೋದ್ರೆ 5. ಆಪ್ಷನ್ 4 502 ಸರಿಯಾದ ಉತ್ತರ ಆಗಿತ್ತು. ಹಂಗಾರೆ ಡೈರೆಕ್ಟ್ ಹೆಂಗ್ ಮಾಡುದು ಸರ? ನೋಡ್ರಿ, ಇಲ್ಲಿ ಎಲ್ಲೂ ಭಾಗಾಕಾರ ಇಲ್ಲ. ಅದಕ್ಕೆ ಏನ್ ಮಾಡೋಣ, ಇಲ್ಲಿ ಆಪ್ಷನ್ಸ್ ಮ್ಯಾಕ್ಸಿಮಮ್ ಏನದಾವು, ಬೇರೆ ಬೇರೆನೇ ಅದಾವ. ಹಂಗಾದ್ರೆ ಫಸ್ಟ್ ನಾವ್ ಏನ್ ಮಾಡೋಣ, ಕೊನೆಯ ಸಂಖ್ಯೆಯನ್ನ ಮಾತ್ರ ಚೆಕ್ ಮಾಡೋಣ. 0 ಒಳಗೆ 0 ಹೋದ್ರ 0. ಓಕೆ, ಕೊನೆಯ ಸಂಖ್ಯೆ 3ರಾಗ 0 ಹೋದ್ರ 3. ಓಕೆ, ಹಂಗಾರೆ ಇದ್ರ ಉತ್ತರ ಎಷ್ಟು ಬಂತೀಗ? 3. 0ಗೆ 3 ಕೂಡಿಸಿದ್ರೆ ಎಷ್ಟಾಯ್ತು? 3. ಓಕೆ, ಈಗ 5ರಾಗ 3 ಕಳಿಬೇಕು, ಹೌದಲ್ಲ? 5ರಾಗ 3 ಹೋದ್ರ 2 ಬಂತು. ಲಾಸ್ಟ್ಗೆ 2 ಎಲ್ಲೈತಿ? ಆಪ್ಷನ್ 4 ಅದ ಸರಿಯಾದ ಉತ್ತರ ಆಗಿತ್ತು. ಪೂರ್ತಿ ಬಿಡಿಸೋ ಅವಶ್ಯಕತೆ ಇರಲಿಲ್ಲ. 20ನೇ ಪ್ರಶ್ನೆ ಹೋಯ್ತಲ್ಲಪ್ಪ ಇದು. ಓಕೆ, 6ನೆಯ ಪ್ರಶ್ನೆ ನೋಡ್ರಿ, ಏನದ? ಬಿಯು ಒಂದು ಕೆಲಸದ 20% 7 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲವರಾದರೆ ಅವರು ಪೂರ್ಣ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು? 20% ಕೆಲಸ ಮಾಡಾಕ 7 ದಿವಸ ತಗೋತಾನ. ಪೂರ್ತಿ ಕೆಲಸ ಎಷ್ಟು % ಇರ್ತದ? 100% ಮಾಡಾಕ ಎಷ್ಟು ದಿವಸ? 21 25 5 7 35. ಆಪ್ಷನ್ 4 ಸರಿಯಾದ ಉತ್ತರ ಆಗಿರುವಂತದ್ದು. ಮುಂದಿನ ಪ್ರಶ್ನೆ ನೋಡ್ರಿ, ಇಲ್ಲೂ ಕೂಡ ನಾವೀಗ ವಿತೌಟ್ ಪೆನ್ ಯೂಸ್ ಮಾಡಕ್ ಟ್ರೈ ಮಾಡೋಣ. ಹೆಂಗಪ್ಪ? ಫಸ್ಟ್ ಬ್ರಾಕೆಟ್ ಸಾಲ್ವ್. 8 2 10. 10 ಅಂದ್ರೆ ಕೊನೆಯ ಸಂಖ್ಯೆ ಏನು? 0. 0 ಇಂಟು ಆಫ್ ಅಂದ್ರೆ ಇಂಟು ಅಲ್ಲ, 0 ಇಂಟು 4 0. ಓಕೆ, 2 ಇಲ್ಲಿ ಕೊನೆಯ ಸಂಖ್ಯೆ 2. 2 ಪ್ಲಸ್ 0 ಅಂದ್ರೆ 2 ಬಂತು. ಓಕೆ, 7 4 7 4 ಎಷ್ಟು ಬರ್ತೈತಿ? 28. ಹಂಗಾರ ಕೊನೆಯ ಸಂಖ್ಯೆ ಏನ್ ಬಂತು? 8. ಇಲ್ಲಿ ಹಿಂದೆ ಏನಿಲ್ಲ ಅಂದ್ರೆ ಏನ್ ಅನ್ಕೊಳ್ಳೋಣ? 1 ಐತೆ ಅನ್ಕೊಳ್ಳೋಣ. 12ರಾಗ 8 ಹೋದ್ರ 4 ಎಲ್ಲೈತಿ ಲಾಸ್ಟ್ ಸಂಖ್ಯೆ? ನೋಡ್ರಿ, ಆಪ್ಷನ್ 2 ಸರಿಯಾದ ಉತ್ತರ ಆಗಿರುವಂತದ್ದು. ಇಲ್ಲ ನಾವು ಪೂರ್ತಿ ಸಾಲ್ವ್ ಮಾಡ್ತೀವಿ ಸರ್ ಅಂದ್ರೆ ಪೂರ್ತಿ ಸಾಲ್ವ್ ಮಾಡ್ರಿ. ನೋಡ್ರಿ ಏನ್ ಬರ್ತದ? 28 ಪ್ಲಸ್ 2 30. ಓಕೆ, ಫಸ್ಟ್ ಆಫ್ ಸಾಲ್ವ್ ಮಾಡ್ಬೇಕಲ್ಲ. 3 4 12 ಅಂದ್ರ 120. ಓಕೆ, ಹಂಗಾರೆ ಇಲ್ಲಿ ಏನ್ ಉಳಿತು? 52 ಪ್ಲಸ್ 120. ಇಲ್ಲಿ ಏನೈತಿ? ಮೈನಸ್ 14 17 4 68. ಓಕೆ, 2 ಕೂಡಿಸಿದ್ರೆ ಎಷ್ಟು ಬಂತಪ್ಪ? 172 68 ಕಳಿಬೇಕು. 12ರಾಗ 8 ಹೋದ್ರ 4, 7ರಾಗ 7 ಹೋದ್ರ 0, 1ಕ್ಕ 1 ಅಂತಂದ್ರ 104 ಬಂತು. ಮುಂದಿನ ಪ್ರಶ್ನೆ ನೋಡ್ರಿ, ಫೈಂಡ್ ದ ಮೀನ್ ಪ್ರಪೋರ್ಷನ್ ಆಫ್ 21 and 189. 21 ಮತ್ತು 189 ನಡುವಿನ ಸರಾಸರಿ ಸಮಾನುಪಾತ ಕಂಡುಹಿಡಿಬೇಕು. ಸರಾಸರಿ ಸಮಾನುಪಾತ ಯಾವ ರೀತಿ ಕಂಡುಹಿಡಿಬೇಕು? ಎರಡನೇ ಅನುಪಾತ ಹೆಂಗ್ ಕಂಡುಹಿಡಿಬೇಕು, ಎರಡನೇ ಸಮಾನುಪಾತ ಹೆಂಗ್ ಕಂಡುಹಿಡಿಬೇಕು, 4ನೇ ಸಮಾನುಪಾತ ಹೆಂಗ್ ಕಂಡುಹಿಡಿಬೇಕು ಅಂತ ಸಪರೇಟ್ ವಿಡಿಯೋ ಅದ, ನೀವು ಬೇಕಾರೆ ಅದನ್ನ ರೆಫರ್ ಮಾಡ್ಕೋಬಹುದು. ಓಕೆ, ಈಗ ನಾ ಡೈರೆಕ್ಟ್ ಆಗಿ ಬರಿತೀನಿ. ಏನ್ ಮಾಡ್ಬೇಕು? ಅಂಡರ್ ರೂಟ್ ಹಾಕೋಬೇಕು. ಕೊಟ್ಟಿರುವಂತಹ ಸಂಖ್ಯೆಗಳನ್ನ ಗುಣಾಕಾರ ಮಾಡಿಬಿಟ್ರ ನಮಗೆ ಏನ್ ಸಿಗ್ತದ? ಮೀನ್ ಪ್ರಪೋರ್ಷನ್ ಸಿಗ್ತದ. ಓಕೆ, ನಮ್ಗ ಇದನ್ನ ಪೂರ್ತಿ ಗುಣಾಕಾರ ಮಾಡಿ ನಿಮ್ಗೆ ಸ್ಕ್ವೇರ್ ರೂಟ್ ಬಂದ್ರ ಕಂಡಿಡ್ರಿ. ಇಲ್ಲ ಅಂತಂದ್ರೆ ಏನ್ ಮಾಡ್ರಿ? ಇಲ್ಲೇ ಡಿವೈಡ್ ಮಾಡ್ಕೊಂಡ್ಬಿಡ್ರಿ. ಏನ್ ಮಾಡ್ರಿ? ಇಲ್ಲೇ ಡಿವೈಡ್ ಮಾಡ್ಕೊಂಡ್ಬಿಡ್ರಿ. ಓಕೆ, ಈಗ ಇದನ್ನ ಏನಂತ ಹೊಡ್ಕೋಬಹುದಪ್ಪ ನಾನು? ಇದನ್ನ ಅಳಿಸ್ಬಿಡಂತಡ್ರಿ. ಇಲ್ಲಿ ಏನಂತ ಬರ್ಕೋಬಹುದು? 3 7 ಅಂತ ಬರ್ಕೋಬಹುದು. ರೈಟ್? ಹಾ, ಇದನ್ನ ಏನಂತ ಬರ್ಕೋಬಹುದು? 7 7 2 14 7 7 49. 7 ಇಂಟು 27 7 ಇಂಟು 27 ಅಂತಂದ್ರೆ 7 ಇಂಟು 27 ಅಂದ್ರೆ 189 ಬರ್ತದೆ. ಓಕೆ, ಈಗ ನೋಡ್ರಿ ಇದನ್ನ ಮತ್ತೇನಂತ ಹುಡ್ಕೋಬಹುದು ನಾವು? 3 9 ಅಂತ ಹುಡ್ಕೋಬಹುದಲ್ಲ. ಓಕೆ, ನೆಕ್ಸ್ಟ್ ಇದನ್ನ ಏನಂತ ಹುಡ್ಕೋಬಹುದು? 3 3 ಅಂತ ಹುಡ್ಕೋಬಹುದು. ಈಗ ಲಾಸ್ಟ್ ಏನದಾವಲ್ಲ ಇವನಷ್ಟ ತಗೊಳ್ಳೋಣ. ಇದನ್ನ
ಇದನ್ನ ಲಾಸ್ಟಿಕ್ ಇದ್ದದ್ದು ನೋಡ್ರಿ. 2 ಇದ್ದದ್ದು ಅಂಡರ್ ರೂಟ್ನಾಗ ಇರ್ತಾವಲ್ಲ, ಒಂದ ಬರ್ಕೊಳ್ಳೋಣ. ಇಲ್ಲಿ 7 7 2 ಸಲ ಐತಿ, ಒಂದ ಸಲ ಬರ್ಕೊ. 3 3 2 ಸಲ ಐತಿ, ಒಂದ ಸಲ ಬರ್ಕೊ. ಇಲ್ಲಿ 3 3 2 ಸಲ ಐತಿ, ಒಂದ ಸಲ ಬರ್ಕೊ. 3 3 9 9 7 63 ಡೈರೆಕ್ಟ್ ಬಂತು. ಇಲ್ಲ ಸರ ನಾವು ಪೂರ್ತಿ ಸಾಲ್ವ್ ಮಾಡ್ತೀವಿ ಅಂತಂದ್ರ 21 9 21 9 21 8 21 1 ಎಲ್ಲ ಕೂಡಿ ಎಷ್ಟು ಬರ್ತದ? 21 9 6 9 3. ಓಕೆ, ಎಷ್ಟು ಬಂತು? 3969. ಇದು ಯಾವ ತರ ಸ್ಕ್ವೇರ್ ರೂಟ್? ಇದ್ರ ಸ್ಕ್ವೇರ್ ರೂಟ್ ಏನ್ ಬರ್ತದೆ? 63. ಈ ರೀತಿನೂ ಮಾಡ್ಕೋಬಹುದು. ಇಲ್ಲ ನಾವು ಡೈರೆಕ್ಟ್ ಆಗಿ ಇಲ್ಲಿ ಒಂದೊಂದು ಸ್ಟೆಪ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ನನಕ ಇದು ದೊಡ್ಡದು ಕಾಣತೈತಿ. ಇಲ್ಲ ಅಂದ್ರೆ ನೀವ್ ಏನ್ ಮಾಡ್ಬೋದು, ಡೈರೆಕ್ಟ್ ಆಗಿ ನಿಮ್ಗೆ ಗೊತ್ತಿದ್ರೆ ಸ್ಕ್ವೇರ್ ರೂಟ್ ಡೈರೆಕ್ಟ್ ಆಗಿ ಮಾಡ್ಕೋಬಹುದು. ಓಕೆ, ಒಂದು ಸಮಾನುಬಾಹು ತ್ರಿಭುಜ. ಒಂದು ಬಾಹುವಿನ ಉದ್ದ 1/3 ಸೆಂಟಿಮೀಟರ್ ಆಗಿದ್ದರೆ ಆ ತ್ರಿಭುಜದ ವಿಸ್ತೀರ್ಣ ಕಂಡು ಹಿಡಿಯಿರಿ ಅಂತ ಹೇಳಿದ್ರೆ, ನಮಗ್ ಗೊತ್ತದ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಕಂಡು ಹಿಡಿಬೇಕಂದ್ರ √3/4 ಇಂಟು a ಸ್ಕ್ವೇರ್. √3/4 ಆಸ್ ಇಟ್ ಈಸ್ ಬರ್ದಿವಿ. ಎ ಅಂದ್ರ ಬಾಹು ಎಷ್ಟೈತಿ? 1/3. ಸ್ಕ್ವೇರ್ ಅಂದ್ರ 2 ಸಲ ಬರಿಬೇಕು, ಹೌದಲ್ಲ? 2 ಸಲ ಬರದೆ. ಓಕೆ ನೋಡ್ರಿ, ಈಗೇನ್ ಬಂತು? √3 ಭಾಗಿಸು 3 3 9 9 4 36 ಬಂತು. ನಮಗೆಲ್ಲ ಆಪ್ಷನ್ ಕಾಣಿಸತ್ತಿಲ್ಲ. ಹಂಗಾರೆ ಏನಾಗಿರ್ಬೋದು? ಇದಕ್ಕೆ √3 ಗುಣಿಸಿ ಇದಕ್ಕೂ √3 ಇಂದ ಗುಣಿಸ್ತಾರ. ಓಕೆ ನೋಡ್ರಿ, ಈಗ √3 ಇಂಟು √3 ಏನಾಯ್ತು? 3 ಆಯ್ತು. ಭಾಗಿಸು 36 √3 ಆಯ್ತು. 3 1 3 3 12 36. ಹಂಗಾರ 1/12 ಯಾವ್ದೈತೆ ಆಪ್ಷನ್? ಆಪ್ಷನ್ 1 ಸರಿಯಾದ ಉತ್ತರ ಆಗಿರುವಂತದ್ದು. 10ನೆಯ ಪ್ರಶ್ನೆ ನೋಡ್ರಿ. ಸಿ ಅವರು ಡಿ ಯ 3 ಪಟ್ಟು ದಕ್ಷತೆ ಹೊಂದಿದ್ದಾರೆ. ಅಂದ್ರೆ ಡಿ 1 ಕೆಲಸ ಮಾಡ್ರೆ ಇವರು 3 ಕೆಲಸ ಮಾಡ್ತಾರ ಅಂತ ಹೇಳಿದಾರ. ಅವರಿಬ್ಬರು ಒಟ್ಟಿಗೆ ಒಂದು ಕೆಲಸವನ್ನು 31 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಹಾಗಾದರೆ ಡಿ ಅವರೊಬ್ಬರೇ ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು? ನೋಡ್ರಿ, ಇವು ಒಂದ್ ದಿವ್ಸಕ್ಕೆ 3 ಕೆಲಸ ಮಾಡ್ತಾರ, ಇವು ಒಂದ್ ದಿವ್ಸಕ್ಕೆ 1 ಕೆಲಸ ಮಾಡ್ತಾರ. ಹಂಗಾರೆ ಟೋಟಲ್ ಒಂದ್ ದಿವ್ಸಕ್ಕೆ ಇಬ್ಬರು ಕೂಡಿ ಕೆಲಸ ಮಾಡ್ರಿ ಎಷ್ಟು ಕೆಲಸ ಮಾಡ್ತಾರಪ್ಪ? 4. ಹೌದಾ? ಹಂಗಾರೆ ಹಿಂಗ ಟೋಟಲ್ 2 ದಿವ್ಸ ಮಾಡ್ಯಾರ ಇಬ್ಬರು ಕೂಡಿ 31 ದಿವ್ಸ ಮಟ ಮಾಡ್ಯಾರ. ದಿನಕ್ಕೆ 4 4ರಂಗ 31 ದಿವ್ಸ ಮಾಡ್ಯಾರ. ಅಂದ್ರೆ ಇದೇನ್ ಬಂತು? ಒಟ್ಟು ಕೆಲಸ ಮಾಡಿದ್ದು ಬಂತು. ಈ ಕೆಲಸ ಯಾರು ಮಾಡ್ಬೇಕು? ಡಿ ಒಂದ್ ದಿವ್ಸಕ್ಕೆ 1 ಮಾಡ್ತಾನೋ. ಹಂಗಾರ 1ರಿಂದ ಭಾಗಿಸ್ಬಿಡನು. 4 1 4 4 3 12 124. ಆಪ್ಷನ್ 2 ಸರಿಯಾದ ಉತ್ತರ ಆಗಿರುವಂತದ್ದು. 11ನೆಯ ಪ್ರಶ್ನೆ ಏನದ ನೋಡ್ರಿ. 2 ರೈಲುಗಳು 73 ಕಿಲೋಮೀಟರ್ ಪ್ರತಿ ಗಂಟೆ ಮತ್ತು 123 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಒಂದೇ ದಿಕ್ಕಿನಲ್ಲಿ, 2 ರೈಲುಗಳು ಒಂದೇ ದಿಕ್ಕಿನಾಗ ಹೊಂಟವಂದ್ರ ಸ್ಪೀಡ್ ಏನಕತಿ? ಮೈನಸ್ ಆಗ್ತತಿ. ಓಕೆ, ವೇಗದಲ್ಲಿ ಚಲಿಸುತ್ತಿರುವ ರೈಲು ನಿಧಾನವಾಗಿ ಚಲಿಸುತ್ತಿರುವ ರೈಲಿನಲ್ಲಿ ಕುಳಿತಿರುವ ವ್ಯಕ್ತಿಯನ್ನು, ಇಲ್ಲಿ ಏನ್ ಹೇಳ್ಯಾರವರು? ರೈಲನ್ನ ಪಾಸ್ ಮಾಡೋದು ಹೇಳತ್ತಿಲ್ಲ ಇವ್ರ, ರೈಲಿನಲ್ಲಿ ಕುಳಿತಿರುವ ವ್ಯಕ್ತಿಯನ್ನು ಅಂತ ಹೇಳ್ತಾರ. ಹಂಗಾರ ನಾವ್ ಇಲ್ಲಿ ಏನ್ ತಗೋಬೇಕು? ಒಂದ ಟ್ರೈನ್ ಇಂದ, ಅದು ಯಾವ್ದು? ಫಾಸ್ಟ್ ಆಗಿ ಹೋಗೋ ಟ್ರೈನ್ ಇಂದ ಒಂದ ತಗೋಬೇಕು. ಯಾಕ? ಇಲ್ಲಿ 2 ಟ್ರೈನ್ ಇಂದ ಕೊಟ್ಟಿದ್ರ ಫಾಸ್ಟ್ ಟ್ರೈನ್ ಪ್ಲಸ್ ಸ್ಲೋ ಟ್ರೈನ್ 2 ತಗೋತಿದ್ವಿ ನಾವು ಡಿಸ್ಟೆನ್ಸ್ ಅಂತ. ಆದ್ರೆ ಇಲ್ಲಿ ಒಂದ ಟ್ರೈನ್ ಇಂದ ಅಲ್ಲಿ ಒಳಗ್ ಕುಳಿತಿರೋ ವ್ಯಕ್ತಿಯನ್ನ ಪಾಸ್ ಮಾಡತಾನಂತಂದ್ರೆ ಏನ್ ಮಾಡ್ಬೇಕು ನಾವು? ಆ ಫಾಸ್ಟ್ ಆಗಿ ಹೋಗೋ ಒಂದ ರೈಲಿನ ದೂರವನ್ನ ಕಂಡುಹಿಡ್ಕೋಬೇಕು. ಡಿಸ್ಟೆನ್ಸ್ ಅಂದ್ರೆ ಎಫ್ ಅನ್ಕೊಂಡಿವಿ ನಾವು. ಓಕೆ, ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಓಕೆ, ಸ್ಪೀಡ್ ನೋಡ್ರಿ ಏನಾಕತ್ತಿಲ್ಲಿ? 2 ಒಂದಕ್ಕೊಂದು ಮೈನಸ್ ಆಗ್ತಾವ. ಎಷ್ಟು ಬಂತು? 50. ಇವು ಕಿಲೋಮೀಟರ್ ಪ್ರತಿ ಗಂಟೆ ಒಳಗದವು. ಅದರ ಆಪ್ಷನ್ಸ್ ಎಲ್ಲ ಎದ್ರೊಳಗದವು? ಮೀಟರ್ ಒಳಗದವು. ಹಂಗಾರೆ ಕಿಲೋಮೀಟರ್ ಇಂದ ಮೀಟರ್ಗೆ ಬದಲು ಮಾಡ್ಬೇಕಂದ್ರೆ ನಾವ್ ಏನ್ ಮಾಡ್ತೀವಿ? 5/18ರಿಂದ ಗುಣಿಸ್ತೀವಿ. ಓಕೆ, ಟೈಮ್ ಎಷ್ಟು ತಗೊಂಡತಿಲ್ಲಿ? 27 ಸೆಕೆಂಡ್ 27 ಟೈಮ್ ಬರ್ಕೊಂಡಿವಿ. ಓಕೆ, 9 2 18 9 3 27 2 1 2 2 25 50 25 125 125 3 375. ಆಪ್ಷನ್ 2 ಸರಿಯಾದ ಉತ್ತರ ಆಗಿರುವಂತದ್ದು. ಜಸ್ಟ್ ನಾವು ಇದನ್ನ ಸ್ವಲ್ಪ ಲಕ್ಷ ಕೊಟ್ಟು ನೋಡ್ಬೇಕು. ಒಂದು ವೇಳೆ ರೈಲನ್ನು ಅಂದಿದ್ರೆ ಏನ್ ಮಾಡ್ತಿದ್ವಿ ನಾವು? ಸ್ಲೋ ಟ್ರೈನ್ ಅನ್ನು ಕೂಡಿಸ್ತಿದ್ವಿ. ಇಲ್ಲಿ ರೈಲಿನಲ್ಲಿ ಒಳಗ ಕುಳಿತಿರೋ ವ್ಯಕ್ತಿಯನ್ನ ಅಂತಂದ್ರ ನಾವ್ ಏನ್ ಮಾಡ್ಬೇಕಿಲ್ಲಿ? ಇನ್ನೊಂದು ರೈಲಿನ ಸ್ಪೀಡ್ ಉದ್ದವನ್ನ ಅವಾಯ್ಡ್ ಮಾಡ್ಬೇಕಾಗ್ತದ. 12ನೇ ಪ್ರಶ್ನೆ ನೋಡ್ರಿ. ಏನದ? ಒಂದು ವಸ್ತುವಿನ ಮಾರಾಟ ಬೆಲೆ 3410 ಆಗಿದೆ. ಒಂದು ವೇಳೆ 45% ರಿಯಾಯಿತಿಯನ್ನು ನೀಡಿದರೆ ಆ ವಸ್ತುವಿನ ನಮೂದಿತ ಬೆಲೆ ಎಷ್ಟು? ನಮೂದಿತ ಬೆಲೆ 100% ಐತ್ ಅನ್ಕೋರಿ. ಓಕೆ, 45% ಡಿಸ್ಕೌಂಟ್ ಕೊಟ್ಟಾನಂದ್ರ ಎಷ್ಟಕ್ ಮಾರಿರ್ತಾನಪ್ಪ ಅವ?
55% ಮಾರಿರ್ತಾನೆ. 145 ಕಳೆದ್ರೆ ಎಷ್ಟು ಬಂತು? 55. ನಮಗಿಲ್ಲಿ ಯಾವ ಬೆಲೆ ಕೊಟ್ಟರವ್ರ? ಮಾರಿದ ಬೆಲೆ. ಮಾರಿದ ಬೆಲೆ ಎಷ್ಟೈತಿ? 3410. ಅಸಲು ನಮೂದಿತ ಬೆಲೆ ಕಂಡಿಡಿ ಅಂದ್ರ ನಮೂದಿತ ಬೆಲೆ ಎಷ್ಟಿತ್ತು? ನಮ್ಮದು 100 ಇತ್ತು. ಓಕೆ ನೋಡ್ರಿ, 55ರಲ್ಲಿ ಹೊಡಿನ ಇಲ್ಲ 5ರಲ್ಲಿ 5 11 5 6 30, 4 ಉಳಿತು 5 8 40, 1 ಉಳಿತು 5 2 10, 11 1 11, 11 6 66, 2 ಉಳಿತು 11 2 22, 62 ಇಂಟು 100 ಅಂದ್ರ 6200 ಸರಿಯಾದ ಉತ್ತರ ಆಗಿರುವಂತದ್ದು. ಓಕೆ, ಖಾದ್ಯ ತೈಲದ ಬೆಲೆಯನ್ನು 45% ಹೆಚ್ಚಿಸಲಾಗಿದೆ. ಖರ್ಚು ವೆಚ್ಚವನ್ನು ಸರಿದೂಗಿಸಲು ರೇಖಾ ಅವರು ಖಾದ್ಯ ತೈಲದ ಬಳಕೆಯನ್ನು 20% ಕಡಿಮೆ ಮಾಡುತ್ತಾರೆ. ಖಾದ್ಯ ತೈಲದಿಂದಾಗಿ ಖರ್ಚಿನಲ್ಲಿ ಉಂಟಾದ ಹೆಚ್ಚಳವನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾರೆ. ಮೊದಲಿಗೆ 100 ರೂಪಾಯಿ ಖರ್ಚು ಮಾಡ್ತಿದ್ರು ಅನ್ಕೋರಿ. ಓಕೆ, ಇದನ್ನ ಏನ್ ಮಾಡಿದ್ರೆ ರೇಟ್ ಏನಾಗೈತಿ ಇದ್ರದ್ದು 45% ಹೆಚ್ಚಾಗೈತಿ. ಹಂಗಾರ 100 ರೂಪಾಯಿ ಇದ್ದದ್ದು 45 ಹೆಚ್ಚಾಗೈತಿ ಅಂದ್ರೆ ಎಷ್ಟಾಗಿರ್ತೈತಿ? ಈಗ ಸದ್ಯಕ್ಕೆ ಅದ್ರ ರೇಟು 145 ಆಗಿರ್ತೈತೆ, ರೈಟ್? ಹಂಗಾರ ಇವ್ರು ಇಷ್ಟು ಖರ್ಚು ಮಾಡಕ್ ಒಪ್ಪಂಗಿಲ್ಲ. ಇವ್ರು ಏನ್ ಮಾಡ್ತಾರು? 20% ಖರ್ಚು ಮಾಡೋರು. 20%, 10% ಅಂದ್ರೆ ಒಂದು ಸ್ಥಾನ ಬಿಟ್ಟು ಈ ಕಡೆ ಪಾಯಿಂಟ್ ಅಂದ್ರೆ 10% ಅಂದ್ರೆ ಎಷ್ಟಾಯ್ತು? 14.5. 20% ಅಂದ್ರೆ 28. ಇದು 0.5 ಅಂದ್ರೆ 29. ಹಂಗಾರ ಎಷ್ಟು ಕಡಿಮೆ ಮಾಡತಾರ ಅವರು? 29. ನಿಮಗ್ ಗೊತ್ತಾದ್ರೆ ಹಿಂಗ್ ತೆಗಿರಿ, ಇಲ್ಲ ಅಂದ್ರೆ 145 20% ತೆಗಿರಿ. 20% ಅಂದ್ರ 2 1 2 5 5 1 5 2 10 5 9 45 29 ಕಡಿಮೆ ಆಗೈತಿ. ಹಿಂಗ್ ತೆಗೆದ್ರು ನಡೀತೈತೆ. ಓಕೆ, ಹಂಗಾರೆ 29 ಕಡಿಮೆ ಆಗೈತಿ ಅಂದ್ರೆ ಈಗ ಎಷ್ಟಕ್ ಮಾರ್ತಿರ್ತಾರ ನೋಡ್ರಿ ಇವ್ರ? 15ರಾಗ 5 ಹೋದ್ರ 6, 14ರಾಗ 3 ಹೋದ್ರ 1, 1ಕ್ಕ 1. ನೋಡ್ರಿ, 100 ರೂಪಾಯಿ ವಸ್ತುವನ್ನ ಈಗ 116 ರೂಪಾಯಿ ಖರ್ಚು ಮಾಡತಾರ. ಅಂದ್ರೆ ಎಷ್ಟು ಹೆಚ್ಚಿಗೆ ಆಗೈತಿ? 16% ಏನಾಗಿದೆ? ಹೆಚ್ಚಿಗೆ ಆಗಿರುವಂತದ್ದು. ಓಕೆ, ಮುಂದಿಂದು ಸಿಂಪ್ಲಿಫಿಕೇಶನ್ ಪ್ರಶ್ನೆ ಅದ ನೋಡ್ರಿ. ಫಸ್ಟ್ ಏನ್ ಮಾಡ್ರಿ? ಈ ಪೂರ್ಣಾಂಕಗಳನ್ನ ಕೂಡಿಸ್ರಿ, ಕಳೀರಿ. 5 + 6 11, 11 + 7 18, 18ರೊಳಗ 8 ಕಳೆದ್ರೆ ಎಷ್ಟು ಬಂತಪ್ಪ? 10. ಈ ಇವನ್ ಬೇಕಾದ್ರೆ ನೀವು ಸಪರೇಟ್ ಬರ್ಕೋರಿ, ಇಲ್ಲ ಅಂತಂದ್ರ ಡೈರೆಕ್ಟ್ ಕೂಡಿಸ್ರಿ. ನಿಮಗ್ ಗೊತ್ತಾಗಲ್ಲ ಅಂತ ನಾ ಪೂರ್ತಿ ಸಪರೇಟ್ ಬರಿತೀನಿ ನೋಡ್ರಿ. 1/4. ಈ ಛೇದ ಸಮ ಇರುವ ಸಂಖ್ಯೆಗಳನ್ನ ಮೊದಲು ಬರ್ಕೋರಿ. ಪ್ಲಸ್ 3/4. ಓಕೆ, ಡೈರೆಕ್ಟ್ ಕೂಡಿಸಿ ಬರಿಬಹುದಲ್ಲ ಇದನ್ನ ನೀವು? ನಾ ನಿಮ್ಗೆ ತಿಳಿಲ್ಲ ಅಂತ ಪೂರ್ತಿ ಬರೀತೀನಿ, ನೀವು ಡೈರೆಕ್ಟ್ ಆಗಿನ ಬರ್ಕೋರಿ. ಓಕೆ, ಈಗ ಇದು ಮುಗೀತು. ನೆಕ್ಸ್ಟ್ ಇಲ್ಲಿ ಪ್ಲಸ್ ಐತಿ. ಪ್ಲಸ್ 1/2 ಮೈನಸ್ 1/2 ಪ್ಲಸ್ 1/2 ಮೈನಸ್ 1/2 ಕ್ಯಾನ್ಸಲ್ ಆಯ್ತು. ಓಕೆ, 3 + 1 ಅಂದ್ರೆ ಎಷ್ಟಾಯ್ತು? 4. 4/4 ಅಂದ್ರೆ ಏನಾಯ್ತು? 1 ಆಯ್ತು. ಹೌದಲ್ಲ? 1 + 1 ಅಂದ್ರೆ ಎಷ್ಟಾಯ್ತು? 2. 1 + 1 ಅಂದ್ರೆ ಎಷ್ಟಾಯ್ತು? 2. ಓಕೆ, ನೋಡ್ರಿ ಇಲ್ಲಿ ನೋಡ್ರಿ ಏನಿತ್ತು? 10 ಏನ್ ಮಿಸ್ಟೇಕ್ ಐತಪ್ಪ? ಓಕೆ, ಇಲ್ಲಿ ಏನು ಇಲ್ಲ ಅಂದ್ರೆ ಏನಿರ್ತದ? ಪ್ಲಸ್ ಇರ್ತದ. ಸೊ ಸಾರಿ. ಓಕೆ, 10 ಆಯ್ತು ಇದ್ರದ್ದು. ಆವಾಗ ಇದ್ರದ್ದು ಏನೈತಿ? ಎಲ್ಲ ಸಾರಿ ಇದ 1 + 1 ಮೈನಸ್ 1 ಅಂದ್ರೆ ಏನಾಯ್ತು? 0 ಆಯ್ತು. ಇದ್ರದ್ದು ಕೂಡಿದ್ರೆ ಏನಾಯ್ತು? 1 ಆಯ್ತು. 10 + 1 ಅಂದ್ರ 11 ಆಯ್ತು. ಓಕೆ, ಕನ್ಫ್ಯೂಸ್ ಆಗ್ಬೇಡ್ರಿ, ನಮ್ ಹೇಳ್ತೀನಿ ನೋಡ್ರಿ. ಪ್ಲಸ್ ಇವನ್ನೆಲ್ಲ ಏನ್ ಮಾಡ್ರಿ? ಕೂಡಿಸ್ರಿ ಎಷ್ಟು ಬಂತು? 10. ಓಕೆ, ಪ್ಲಸ್ ನೋಡ್ರಿ 1/4 ಪ್ಲಸ್ 3/4 ಅಂದ್ರೆ ಎಷ್ಟಾಯ್ತು? 4/4 ಆಯ್ತು. ಓಕೆ, ಇಲ್ಲಿ ನೋಡ್ರಿ ಏನದ? 1/2 ಪ್ಲಸ್ 1/2 ಮೈನಸ್ 1/2 ಅಂದ್ರೆ ಏನಾಯ್ತು? 0 ಆಯ್ತು. ಓಕೆ, 4 ಅಂದ್ರೆ ಎಷ್ಟಾಯ್ತು? 1 ಬಂತು. 10 + 1 ಅಂದ್ರೆ ಎಷ್ಟು ಬಂತು? 11. ಆಪ್ಷನ್ 1 ಸರಿಯಾದ ಉತ್ತರ ಆಗಿರುವಂತದ್ದು. 15ನೇ ಪ್ರಶ್ನೆ ನೋಡ್ರಿ, ಏನದ? 5 ಜನರ ಸರಾಸರಿ ಆದಾಯ 550 ಆಗಿದೆ. ಓಕೆ, ಇನ್ನೊಂದು 15 ಜನರ ಸರಾಸರಿ 450 ಆಗಿದೆ. ಹಾಗಾದ್ರೆ ಇಡೀ ಗುಂಪಿನ ಸರಾಸರಿ ಎಷ್ಟು ಅಂತ ಕೇಳಿದಾರೆ. ನೋಡ್ರಿ, ಒಬ್ಬರದು 550. ಹಂಗಾರ 5 ಮಂದಿದು ಎಷ್ಟಾಯ್ತು? 5 0 0, 5 5 25, 5 5 25, 2 ಅಂದ್ರ 27, 2750 ಆಯ್ತು. ಓಕೆ, ಹಂಗಾರ ಒಬ್ಬರದು 450. 15 ಮಂದಿದು ಎಷ್ಟಾಯ್ತು? 15 ಮುಂದ್ 0 0, 15 5 75, 15 4 60, 60 ಅಂತಂದ್ರೆ ಎಷ್ಟು ಬರ್ತದೆ? 67. ಓಕೆ, ಎರಡು ಕೂಡಿಸ್ರಿ.
0 0 0 5 5 10 7 14 1 15 6 3 9 9500 ಆಯ್ತು. ಈಗ ಈ ಮೊತ್ತವನ್ನು ಎಷ್ಟು ಮಂದಿ ನಡುಕ? ಇವ್ರು 15 ಮಂದಿ, ಇವ್ರು 5 ಮಂದಿ, ಅಂದ್ರೆ ಟೋಟಲ್ ಏನ್ ಮಾಡ್ಬೇಕು? 20ರಿಂದ ಭಾಗಿಸ್ಬೇಕು. ಸರಾಸರಿ ಅಂದ್ರೆ ಅದು ಹೌದಿಲ್ಲ, ಒಟ್ಟು ಟೋಟಲ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಕೌಂಟ್ಸ್ ಎಷ್ಟಿರ್ತಾವ ಅದರಿಂದ ಭಾಗಿಸ್ತೀವಿ. ಇಲ್ಲಿ ಮೊತ್ತವನ್ನ ಎಷ್ಟು ಸಂಖ್ಯೆ ಅದರಿಂದ ಭಾಗಿಸೋದು. 0ದಿಂದ 0 ಹೋಯ್ತು. 2 1 2, 2 4 8. ನೋಡ್ರಿ 4ರಿಂದ ಯಾವ ಆಪ್ಷನ್ ಸ್ಟಾರ್ಟ್ ಆಗತೈತಿ? 1 ಐತಿ, ಅದನ್ನ ಟಿಕ್ ಹಾಕ್ರಿ. ಮುಂದಿನ ಸಾಲ್ವ್ ಮಾಡೋದು ಬಿಟ್ಟು ಬಿಡ್ರಿ. ಮುಂದಿನ ಸಾಲ್ವ್ ಮಾಡ್ತೀರಿ ಅಂತಂದ್ರೆ 15 ಆಯ್ತು, 2 7 14, 1 ಉಳಿತು, 2 5 10. ಇಷ್ಟ ಸಾಲ್ವ್ ಮಾಡೋದು. ಓಕೆ, ಇದು ಒಂದು ಬಂತಿಲ್ಲೋ, ಮುಂದಿನ ಎದಕ್ಕೆ ಸಾಲ್ವ್ ಮಾಡೋ ಅವಶ್ಯಕತೆ ಐತಿ? ಯಾವ ಆಪ್ಷನ್ ಸೇಮ್ ಇಲ್ಲ. 16ನೆಯ ಪ್ರಶ್ನೆ ನೋಡ್ರಿ. ಪಂಕಜ್ ಒಂದು ಕೈ ಗಡಿಯಾರವನ್ನು 800 ರೂಪಾಯಿಗೆ ಖರೀದಿಸುತ್ತಾನೆ. ಅವನು ಕೈ ಗಡಿಯಾರವನ್ನು 20% ರಿಯಾಯಿತಿಯಲ್ಲಿ ಮಾರುತ್ತಾನೆ. 20% ಲಾಭನೂ ಗಳಿಸ್ತಾನೆ. ಓಕೆ, ಹಾಗಾದ್ರೆ ಕೈ ಗಡಿಯಾರದ ನಮೂದಿತ ಬೆಲೆ ಎಷ್ಟು ಅಂತ ಐತೆ. ಒಂದ್ ಯಾವ್ದೋ ವಸ್ತು ಇತ್ತು ಅನ್ಕೋರಿ, 100 ರೂಪಾಯಿ. ನೀವು ಮಾರಿದಾಗ ಅವ್ನ ಲಾಭ ಎಷ್ಟಾಗೈತಿ? 20 ರೂಪಾಯಿ ಲಾಭ ಆಗೈತಿ. ಹಂಗಾರೆ ಎಷ್ಟಕ್ಕೆ ಮಾರಿರ್ತಾನವ? 120 ರೂಪಾಯಿ. ಆದ್ರೆ ಇದಕ್ಕಿಂತ ಮೊದ್ಲೇಕ ಅವ ಎಷ್ಟೋ ನಮೂದಿಸಿದ್ದ, ಹೌದಿಲ್ಲ? ಎಷ್ಟು ನಮೂದಿಸಿದ್ದ ನಿನಗ್ ಗೊತ್ತಿಲ್ಲ, ಎಷ್ಟು ನಮೂದಿಸಿದ್ದ ಗೊತ್ತಿಲ್ಲ. ಇದ್ರ ಮ್ಯಾಗ 8% ಡಿಸ್ಕೌಂಟ್ ಕೊಟ್ಟನವ, 20% ಡಿಸ್ಕೌಂಟ್ ಕೊಟ್ಟನ. 20% ಡಿಸ್ಕೌಂಟ್ ಕೊಟ್ಟನಂದ್ರ ಮಾರಿರ್ತಾನೆ ಎಷ್ಟಕ್ಕೆ? 80%. ಹೌದಾ? ಹಿಂಗ ಡಿಸ್ಕೌಂಟ್ ಕೊಟ್ಟ ಮ್ಯಾಗ ಎಷ್ಟು ಬಂದೈತಿ? ಮಾರಿದ್ದು 120. 80% ಡಿಸ್ಕೌಂಟ್ ಕೊಟ್ಟಾಗ ಎಷ್ಟಕ್ಕೆ ಮಾರ್ಯಾನವ? 120 ರೂಪಾಯಿಗೆ ಮಾರ್ಯಾನ. ನೋಡ್ರಿ, 24 25. ಈ 4 ಈ ಕಡೆ ಇದ್ದದ್ ಬಂದ್ರೆ ಏನಕತಿ? ಕಡೆ ಭಾಗಾಕಾರ. ಓಕೆ, ಭಾಗಾಕಾರ 4 4 1 4, 4 3 12, ಮುಂದೊಂದು 0. ಈ 5 ಈ ಕಡೆ ಭಾಗಾಕಾರದಾಗ ಇದ್ದದ್ ಬಂದ್ರೆ ಏನಕತಿ? ಗುಣಾಕಾರ. 5 3 15. ಅಂದ್ರ ಈ ಬೆಲೆ ಎಷ್ಟು ಬಂತ? 150 ರೂಪಾಯಿ. ಎಷ್ಟು ನಮೂದಿಸಿದವ? 150 ರೂಪಾಯಿ. ನೋಡ್ರಿ, ಇಲ್ಲಿ ಯಾವ್ದ್ರ ಬೆಲೆ ಕೊಟ್ಟನ್? ಖರೀದಿಸಿದ ಬೆಲೆ ಕೊಟ್ಟನ್. ಖರೀದಿಸಿದ ಎಷ್ಟವ? 100 ರೂಪಾಯಿ. 100 ರೂಪಾಯಿ ಅಂದ್ರ 800 ರೂಪಾಯಿ. ನಮೂದಿಸಿದ ಬೆಲೆ ಕೇಳ್ಯಾನು 150ರ ಬೆಲೆ ಕಂಡುಹಿಡಿಬೇಕು. ಮುಗಿತು. 15 ಎಂಟ್ಲೆ ಎಷ್ಟು ಬರ್ತೈತಿ? 15 ಎಂಟ್ಲೆ ಕಟ್ತಾ ಹೋಗಲ್ಲ. ಓಕೆ, 0 0 0 0 ಕ್ಯಾನ್ಸಲ್ ಆಯ್ತು. ಓಕೆ, 15 ಎಂಟ್ಲೆ 120. 120 ಮುಂದೊಂದು 0 ಅಂದ್ರೆ ಎಷ್ಟು ಬಂತು? ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಇಲ್ಲ ಕಟ್ತಾ ಹೊಡಿ ಬದ್ಲಿ 15 ಎಂಟ್ಲೆ 120 ಬರ್ತದ್ರಿ. 120 ಎಲ್ಲಿ ಸ್ಟಾರ್ಟ್ ಆಗತೈತಿ? ಅಲ್ಲಿಂದನು ಟಿಕ್ ಹಾಕೋಬಹುದಾಗಿತ್ತು. 17ನೆಯ ಪ್ರಶ್ನೆ ನೋಡ್ರಿ. ಈ ಒಂದು ಪ್ರಶ್ನೆಯನ್ನ ಏನದ? ವಿಕಾಸ್ ಪ್ರತಿ ಮೇಜಿಗೆ, ಒಂದು ಮೇಜಿಗೆ 504 ರೂಪಾಯಿ. ಓಕೆ, 2 ಮೇಜುಗಳನ್ನು ಮಾರಾಟ ಮಾಡತಾನ. ಮೊದಲ ಮೇಜು ಮಾರಾಟ ಮಾಡಿ ಆತ 40% ಲಾಭ ಗಳಿಸ್ತಾನ. 2ನೇ ಮೇಜು ಮಾರಾಟ ಮಾಡಿ 40% ಲಾಸ್ ಅನುಭವಿಸ್ತಾನ. 2 ಮೇಜುಗಳ ಅಸಲು ಬೆಲೆ ಎಷ್ಟು ಅಂತ ಕೇಳಿದಾರೆ. ಓಕೆ, ನೋಡ್ರಿ, ಇಲ್ಲಿ 2 ಮಾರಾಟನ, ಒಂದು ಅಸಲು ಬೆಲೆ, ಇನ್ನೊಂದು ಮಾರಿದ ಬೆಲೆ, ಕಾಸ್ಟ್ ಪ್ರೈಸ್, ಇದು ಸೆಲ್ಲಿಂಗ್ ಪ್ರೈಸ್. 100 ರೂಪಾಯಿ ವಸ್ತುವನ್ನ 40 ರೂಪಾಯಿ ಪ್ರಾಫಿಟ್ ಮಾರತಾನಂದ್ರೆ ಎಷ್ಟಕ್ಕೆ ಮಾರಿತಾನವ? 140ಕ್ಕೆ. ಓಕೆ, 2ನೇ ಕಂಡೀಷನ್ ಒಳಗೆ ಏನೈತಿ ನೋಡ್ರಿ, 100 ರೂಪಾಯಿ ವಸ್ತುವನ್ನ 40% ಲಾಸಿಗೆ ಮಾರತಾನಂದ್ರೆ ಎಷ್ಟಕ್ಕೆ ಮಾರಿತಾನವ? 60%. ನಿಮಗೆ ಡೈರೆಕ್ಟ್ ರೇಷಿಯೋ ಗೊತ್ತಿತ್ತಂದ್ರೆ ಡೈರೆಕ್ಟ್ ಬರಿಬಹುದು. 40% ಅಂದ್ರೆ ಏನ್ ಬರಿತೀರಿ? 2/5. 40% ಅಂದ್ರೆ ಬಿಡ್ತೀರಿ 2/5. 5 ರೂಪಾಯಿ ಒಳಗ 2 ರೂಪಾಯಿ ಲಾಭ ಆಗತ್ತೆ ಅಂದ್ರೆ ಏನ್ ಬರೀತೀರಿ? 5:7. ಇದು ಕಾಸ್ಟ್ ಪ್ರೈಸ್, ಇದು ಸೆಲ್ಲಿಂಗ್ ಪ್ರೈಸ್. 5 ರೂಪಾಯಿ ಒಳಗ 2 ರೂಪಾಯಿ ಲಾಸ್ ಆಗತ್ತೆ ಅಂದ್ರೆ ಎಷ್ಟು ಬರೀತೀರಿ? 3. ಈಗ ಇದನ್ನು ಕಡ್ತಾ ಹೊಡೆದಾಗ ಏನ್ ಬರ್ತೈತಿ? ಇಷ್ಟ ಬರ್ತೈತಿ. ಗೊತ್ತಾಯ್ತಲ್ಲ? ಓಕೆ, ಇಲ್ಲಿ ಅವ 504 ರಂಗ ಮಾರಾಟ ಮಾಡತಾನ. ಇಲ್ಲಿ ನೋಡ್ರಿ, 2 ಮಾರಾಟದ ಬೆಲೆ ಏನದಾವು? ಬೇರೆ ಬೇರೆ ಇದಾವು. ಹಂಗಾರೆ ಇವ್ 2 ಏನಾಗ್ಬೇಕು? ಒಂದೇ ಆಗ್ಬೇಕು. ನೋಡ್ರಿ, ಹಂಗಾರ ಒಂದೇ ಆಗ್ಬೇಕಂದ್ರ ಇದಕ್ಕ ಇದ್ರಲ್ಲೇ 3 ಗುಣಿಸಿರಿ, ಇದಕ್ಕೂ 3 ಗುಣಿಸಿರಿ. ಈ 7 ಇದಕ್ ಗುಣಿಸ್ತೀರಿ, ಈ 7 ಇದಕ್ ಗುಣಿಸಿರಿ. ರೈಟ್? 5 3 15 ಅನುಪಾತ 7 3 21. 7 5 35 ಅನುಪಾತ 7 3 21. ನಮಗ್ ಗೊತ್ತೈತಿ ಒಂದು ಮೇಜಿನ ಬೆಲೆ 21. 21 ಅಂದ್ರೆ ಎಷ್ಟೈತಿ? 504. ಒಂದು ಮೇಜಿನ ಬೆಲೆ 21. 21 ಇದ್ದದ್ದು ಎಷ್ಟೈತಿ? 504. 21 ಅಂದ್ರ 504. ಏನ್ ಕಂಡುಹಿಡಿಬೇಕು? 2 ಮೇಜುಗಳ ಅಸಲು ಬೆಲೆ ಎಷ್ಟು ಅಂತ ಕಂಡುಹಿಡಿಬೇಕು ನಾವು. 2 ಮೇಜಿನ ಅಸಲು ಬೆಲೆ ಎಷ್ಟು? ಓಕೆ, ಒಟ್ಟು ಅಸಲು ಬೆಲೆ ನೋಡ್ರಿ, ಇಲ್ಲಿ ಅಸಲು ಎಷ್ಟೈತಿ? 15 ರೂಪಾಯಿ. ಇಲ್ಲಿ ಅಸಲು ಎಷ್ಟೈತಿ? 35 ರೂಪಾಯಿ. ಎರಡೂದ್ರದ್ದು ಅಸಲು ಬೆಲೆ ಎಷ್ಟೈತೆ? 15 ಪ್ಲಸ್ 35 ಅಂದ್ರ 50 ಆಯ್ತು.
50ರ ಬೆಲೆಯನ್ನ ಕಂಡುಹಿಡಿಬೇಕು. ಹೆಂಗ್ ಕಂಡುಹಿಡಿನು? ಎತ್ತರ ಹೊಡಿನು? 7ರಲ್ಲಿ ಹೊಡಿನ? 7 3 21, 7 7 49, 1 ಉಳಿತು, 7 2 14, 3 1 3, 3 2 6, 1 3 4 12, 24 5 120, ಮುಂದೊಂದು 0 ಅಂದ್ರ 1200 ಬಂತು. ಓಕೆ, ಇನ್ನೊಂದು ರೀತಿಯಿಂದನೂ ಬಿಡಿಸಬಹುದು, ಅದನ್ನು ಹೇಳ್ತೀನಿ ನೋಡ್ರಿ. 10% ಲಾಭ, 40% ಲಾಭ ಅಂದ್ರ ಪ್ಲಸ್ 40, 40% ನಷ್ಟ ಅಂದ್ರ ಮೈನಸ್ 40, ಪ್ಲಸ್ ಇಂಟು ಮೈನಸ್ ಏನಾಗ್ತದ? ಮೈನಸ್ ಆಗ್ತದ, ಮೈನಸ್ ಬರ್ದಿವಿ. ಓಕೆ, 4 4 16, ಮುಂದೆರಡು 0 ಭಾಗಿಸು 100, 0ದಿಂದ 0 0 ಕ್ಯಾನ್ಸಲ್ ಆಯ್ತು. ಓಕೆ, ಪ್ಲಸ್ 40 ಮೈನಸ್ 40 ಹೋತು, ಹಂಗಾರೆ ಎಷ್ಟು ಉಳಿತು? ಮೈನಸ್ 16. ಓಕೆ, 100 ರೂಪಾಯಿ ವಸ್ತು ಒಳಗ 16 ರೂಪಾಯಿ ಲಾಸ್ ಆಗೈತೆ ಅಂದ್ರೆ ಎಷ್ಟಕ್ಕೆ ಮಾರಿತಾನವ? 84%. ಓಕೆ, ಒಂದು ಮೇಜಿನ 84 ಅಂದ್ರೆ ಇದು ಮಾರಿದ ಬೆಲೆ. ಈಗ ಏನಿದು ಮಾರಿದ ಬೆಲೆ 84 ಅಂದ್ರೆ ಮಾರಿದ ಬೆಲೆ. ಇಲ್ಲಿ ಮಾರಿದ ಬೆಲೆ ಎಷ್ಟೈತಿ? 504. ಇದು ಒಂದು ಮೇಜಿಂದ. ಇಲ್ಲಿ ಮಾರ್ಯಾಣ ಎಷ್ಟು ಮೇಜು? 2 ಮೇಜು. ಇಲ್ಲಿ ಮಾರ್ಯಾಣ ಎಷ್ಟು ಮೇಜು? 2 ಮೇಜು. ಓಕೆ, ಅಸಲು ಬೆಲೆ ಎಷ್ಟು ಇರ್ತದೆ? ಯಾವಾಗಲೂ 100% ಇರ್ತದ. 100% ಅಂದ್ರೆ ಎಷ್ಟು? 84ರಲ್ಲಿ ಹೊಡಿನೋ ಇಲ್ಲ 7ರಲ್ಲಿ ಹೊಡಿನೋ? 84ರಲ್ಲಿನ ಹೊಡೆದ್ಬಿಡು. 4ರ ಮಗ್ಗಿಯಾಗ 4 ಎಲ್ಲಿ ಬರ್ತೈತಿ ನೋಡ್ರಿ? 4 6 24, 4 6ಲೇ ಬರ್ತೈತಿ. ಹಂಗಾರೆ ಡೈರೆಕ್ಟ್ 84 ಒಂದ್ಲೆ 84 6ಲೇ 6 2 12, 12 ಇಂಟು 100 ಅಂದ್ರೆ ಎಷ್ಟು ಬಂತು? 1200 ಬಂತು. ಈ ಒಂದು ಲಾಜಿಕ್ ಅನ್ನ ನೀವು ಎಕ್ಸಾಮ್ ನಲ್ಲಿ ಅಪ್ಲೈ ಮಾಡ್ಕೋಬಹುದು. ಒಂದು ಮೊತ್ತದ ಮೇಲೆ 2 ವರ್ಷಗಳಿಗೆ ದೊರೆತ ಚಕ್ರ ಬಡ್ಡಿ 6681.6 ಆಗಿದೆ. ಒಂದು ವೇಳೆ ವಾರ್ಷಿಕ ಬಡ್ಡಿ ದರವು 32% ಆಗಿದ್ದರೆ ಮೊತ್ತ ಎಷ್ಟು ಅಂತ ಕೇಳಿದಾರೆ. ಓಕೆ, ನಾವು ಸಕ್ಸೆಸಿವ್ ಸೂತ್ರ 2 ವರ್ಷಕ್ಕೆ, 1 ವರ್ಷಕ್ಕೆ 32, 1 ವರ್ಷಕ್ಕೆ 32, 2ನೇ ವರ್ಷಕ್ಕೆ 32 ಪ್ಲಸ್ ಇಂಟು ಸಕ್ಸೆಸಿವ್ ಸೂತ್ರ ಗೊತ್ತದಲ್ಲ ನಿಮ್ಗ? A ಪ್ಲಸ್ ಬಿ ಪ್ಲಸ್ AB ಡಿವೈಡೆಡ್ ಬೈ 100 ಡೈರೆಕ್ಟ್ ಬರೀತೀನಿ. 1ನೇ ವರ್ಷ 32, 2ನೇ ವರ್ಷ 32 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 32 ಇಂಟು 32 ಎಷ್ಟು ಬರ್ತದೆ? 32ರ ಸ್ಕ್ವೇರ್. 32 ಇಂಟು 32 ಅಂದ್ರೆ 1024. ಓಕೆ, ಭಾಗಿಸು 100. ಈ ಭಾಗಿಸು 100 ಹೊಳೆ ಮಳೆ ಬರೆಯಾಕ ಹೋಗ್ಬೇಡ್ರಿ. ನೀವು ಏನ್ ಮಾಡ್ರಿ? ಇವ್ 2 0 ಇಂದ ಹೆಂಗೋ ಹೋಗ್ತಿರ್ತದಲ್ಲ, ಡೈರೆಕ್ಟ್ ಏನ್ ಮಾಡ್ರಿ? ಪಾಯಿಂಟ್ ಇಲ್ಲೇ ಇಟ್ಬಿಡ್ರಿ. ಹೊಳ್ಳೆ ಮಳೆ ಬರ್ಕೊಂಡು ಕಾಟ್ಕೂಟ್ ಹೊಡಿಬೇಡ್ರಿ. ನಾನು ನಿಮ್ಗೆ ಗೊತ್ತಾಗಲಿ ಅಂತ ಹೊಡೆಯತ್ತೀನಿ ಇಲ್ಲಷ್ಟೇ. ಓಕೆ, 32 ಪ್ಲಸ್ 32 ಮೈಂಡ್ ಒಳಗ 64 ಅಂತ ಮಾಡ್ಬೋದಾಗಿತ್ತು. 64ಕ್ಕ 10 ಕೂಡಿಸಿದ್ರೆ 74 ಪಾಯಿಂಟ್, ಮುಂದಿನ ಪಾಯಿಂಟ್ 24 ಅಂದ್ರ ಇಷ್ಟು ಬಂತು. ಇದು ಏನಿದು? ನಮ್ಮದು ಬಡ್ಡಿ. ಎಷ್ಟಿದು? ಬಡ್ಡಿ. ನಮ್ಮದು ಇಷ್ಟು ಬಡ್ಡಿ, ಆದ್ರೆ ಆಕ್ಚುಯಲ್ ಬಡ್ಡಿ ಎಷ್ಟೈತೆ? 6681.6. ಓಕೆ, ಮೊತ್ತ ಯಾವಾಗಲೂ ಎಷ್ಟು ಪರ್ಸೆಂಟ್ ಇರ್ತದ? 100% ಅಂದ್ರ ಎಷ್ಟು? ಮುಗದ ಹೋತ್ ಲೆಕ್ಕ ನೋಡ್ರಿ. ಇಲ್ಲಿ 2 ಸ್ಥಾನ ಬಿಟ್ಟು ಪಾಯಿಂಟ್ ಐತಿ, ಇಲ್ಲಿ 1 ಸ್ಥಾನ ಬಿಟ್ಟು ಪಾಯಿಂಟ್ ಐತಿ. ಹಂಗಾರ 2 ಸ್ಥಾನ ತೆಗಿಯೋದಕ್ಕೋಸ್ಕರ ನಾವು ಏನ್ ಮಾಡ್ತೀವಿ? ಇಲ್ಲೊಂದ ಎಕ್ಸ್ಟ್ರಾ 0 ಕೊಡ್ತೀವಿ ನೋಡ್ರಿ. ಇಲ್ಲಿ 2 ಸ್ಥಾನ ಆಯ್ತು, ಇಲ್ಲಿ 2 ಸ್ಥಾನ ಆಯ್ತು. ಪಾಯಿಂಟ್ ಇಂದ ಪಾಯಿಂಟ್ ಏನ್ ಮಾಡ್ರಿ? ಕಟ್ ಮಾಡಿ ಹೋಗದಿವಿ. ಓಕೆ, ನೋಡ್ರಿ ಯಾವ್ದ್ರಿಂದ ಹೋಗ್ತತಿದು? ಡೈರೆಕ್ಟ್ ಹೊಡಿ. ನಾವು ಡೈರೆಕ್ಟ್ ಹೆಂಗ್ ಹೊಡಿ? 4ರ ಮಗ್ಯಾಗ 6 ಎಲ್ಲಿ ಬರ್ತೈತಿ ನೋಡ್ರಿ, ಚೆಕ್ ಮಾಡ್ರಿ. ಇದಂತೂ 7004ಗಿಂತ ಇದಷ್ಟು ಸಣ್ಣದೈತಿ. ಹಂಗಾರೆ ಪೂರ್ತಿ ಇದಕ್ಕ ಹೊಡೆದ್ ಬಿಡು ನಾವು. 4ರ ಮಗ್ಯಾಗ 6 ಎಲ್ಲಿ ಬರ್ತೈತಿ? 4 4 16, 4ರಿಂದ ಅಂತೂ ಹೋಗಂಗಿಲ್ಲ. 4 9 ಬರ್ತೈತಿ. ಹಂಗಾರೆ 9ರಿಂದ ಹೊಡೆದ್ಬಿಡು. 4 1 4 9 ಹೋಗತ್ತಿಲ್ಲ, ಚೆಕ್ ಮಾಡಿರ್ಬೇಕಾರ. 4 6 20, 9 4 36, 9 2 18 1 21, 9 4 36 2 38, 9 7 63 3 66. ಹೌದಿಲ್ಲ? ಬಂತಲ್ಲ? ಹಂಗಾರೆ ಡೈರೆಕ್ಟ್ 9ರಲ್ಲಿ ಹೊಡ್ರಿ. 9 ಇಂಟು 100, ಇಲ್ಲಿ ಮುಂದೊಂದು 0 ಐತ್ಲ, 0. 9 ಇಂಟು 100 ಅಂತಂದ್ರ 9000. ಆಪ್ಷನ್ 3 ಸರಿಯಾದ ಉತ್ತರ ಆಗಿರುವಂತದ್ದು. 19ನೆಯ ಪ್ರಶ್ನೆ. 19ನೇ ಪ್ರಶ್ನೆ ನೋಡ್ರಿ ಏನದ? 3 ಸಂಖ್ಯೆಗಳ ಸರಾಸರಿ 23 ಆಗಿದೆ. ಮೊದಲ ಸಂಖ್ಯೆಯು ಇನ್ನೆರಡು ಸಂಖ್ಯೆಯ ಸರಾಸರಿಗಿಂತ 5ರಷ್ಟು ಕಡಿಮೆ ಇದೆ. ಓಕೆ, ಮೂರನೆಯ ಸಂಖ್ಯೆಯು ಇನ್ನೆರಡು ಸಂಖ್ಯೆಗಳ ಸರಾಸರಿಗಿಂತ 13ರಷ್ಟು ಹೆಚ್ಚಾಗಿದೆ. ಹಾಗಾದರೆ ಮೊದಲ ಹಾಗೂ ಮೂರನೆಯ ಸಂಖ್ಯೆಯ ನಡುವಿನ ವ್ಯತ್ಯಾಸ ಎಷ್ಟು? ಇದೊಂದು ಸ್ವಲ್ಪ ಲಾಜಿಕಲ್ ಕ್ವಶನ್ ಅದ, ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. 3 ಸಂಖ್ಯೆ ಅದಾವ, ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್. ಇಲ್ಲಿ ಮೊತ್ತ ತಗೊಳತಿನ. ಒಂದು ಸಂಖ್ಯೆಯ ಮೊತ್ತ ಸರಾಸರಿ 23 ಅದ. ಹಂಗಾರ 3 ಸಂಖ್ಯೆದ ಎಷ್ಟಾಯ್ತಪ್ಪ? 69. ಒಂದು ಸಂಖ್ಯೆದ 23 ಅಂದ್ರ 3 ಸಂಖ್ಯೆದ ಏನಾಯ್ತು? 69 ಆಯ್ತು. ಇಷ್ಟಂತೂ ನಿಮ್ಮೆಲ್ಲರಿಗೂ ಗೊತ್ತಾಯ್ತು. ಮುಂದಿನ ಕಂಡೀಷನ್ ಇದು, ಮೊದಲ ಸಂಖ್ಯೆ ಎಕ್ಸ್, ಇನ್ನೆರಡು ಸಂಖ್ಯೆ ವೈ ಮತ್ತ ಜೆಡ್ ಸರಾಸರಿ. ಇತರ ಸರಾಸರಿ ಎಷ್ಟು ಅನ್ಕೊಳ್ಳು ನಾವು? ಎಕ್ಸ್ ಸರಾಸರಿ
ಎ ಅನ್ಕೊಳ್ಳೋಣ. ಸರಾಸರಿ ಏನ್ ಅನ್ಕೊಳ್ಳೋಣ? ಎ ಅನ್ಕೊಳ್ಳೋಣ. ಸರಾಸರಿ ಎ ಅನ್ಕೊಂಡ್ರ ಮೊತ್ತ ಎಷ್ಟಾಗ್ತತಿ? 2a. ಇವು ಎರಡು ಸಂಖ್ಯೆ ಅದಾವಲ್ಲ, ಒಂದ್ರದ್ದು ಎ ಇದ್ರ ಇದ್ರದ್ದು ಏನಾಗ್ತತಿ? 2a. ಎರಡರದ್ದು 2a ಆಯ್ತು. ಓಕೆ, ಈ ಸರಾಸರಿ ಇದ್ರ ಸರಾಸರಿ ಏನಿತ್ತು? ಎ. ಇದಕ್ಕಿಂತ ಇದೇನೈತಿ? 5 ಕಡಿಮೆ ಇದೆ, ಅಂದ್ರ -5 ಆಯ್ತು. ಓಕೆ, ಇದರ ಸರಾಸರಿಗಿಂತ ಇದು 5 ಕಡಿಮೆ ಇದೆ. ಮುಗಿತಿ ಈ ಕ್ವಶನ್. ಮುಂದಿನ ಕಂಡೀಷನ್, ಮೂರನೆಯ ಸಂಖ್ಯೆ ಎಕ್ಸ್ ವೈ ಜೆಡ್, ಇವು ಮೂರು ಸಂಖ್ಯೆ ಅದಾವ. ಮೂರನೆಯ ಸಂಖ್ಯೆಯು ಇನ್ನೆರಡು ಸಂಖ್ಯೆಗಳ ಸರಾಸರಿಗಿಂತ 13 ಹೆಚ್ಚಿದ. ಇತರ ಸರಾಸರಿ y ಅನ್ಕೊಳ್ಳೋಣ. ಇತರ ಸರಾಸರಿ y. ಒಂದ್ರದ್ದು y ಬೇಡ, ಬಿ ಅನ್ಕೊಳ್ಳೋಣ. y ಇಲ್ಲ, ಆಲ್ರೆಡಿ ಐತಿ. ಒಂದ್ರದ್ದು ಬಿ ಅನ್ಕೊಂಡ್ರ ಎರಡು ಸಂಖ್ಯೆಯದ ಮೊತ್ತ ಎಷ್ಟಾಯ್ತು? 2b ಆಯ್ತು. ಒಂದ್ರದ್ದು ಬಿ ಆದ್ರೆ ಎರಡರದ್ದು ಎಷ್ಟಾಯ್ತು? 2b. ಇಲ್ಲಿ ಏನ್ ಮಾಡ್ತೀವಿ ನಾವು? ಮೊತ್ತ ತಗೊಳತೀವಿ. ಎಲ್ಲದ್ರದ್ದು ಏನ್ ಮಾಡ್ತೀವಿ? ಸಮ್ ತಗೊಳತೀವಿ. ಈ ಸರಾಸರಿ ಇವು ಎರಡರದ್ದು ಇದರ ಸರಾಸರಿ ಎಷ್ಟಿತ್ತು? ಬಿ ತಗೊಂಡಿದ್ವಿ. ಸರಾಸರಿ ಬಿ ಗಿಂತ ಇದು 13 ಹೆಚ್ಚೈತಿ. 13 ಹೆಚ್ಚೈತಂದ್ರ +3. ಹಾಗಾದ್ರೆ ಮೊದಲನೇ ಮತ್ತು ಮೂರನೆಯ ಸಂಖ್ಯೆ ನಡುವಿನ ಏನ್ ಕಂಡುಹಿಡಿಬೇಕು? ನಾವು ವ್ಯತ್ಯಾಸವನ್ನ ಕಂಡುಹಿಡಿಬೇಕು. ಹೆಂಗ ಕಂಡುಹಿಡಿಬಹುದು ನೋಡ್ರಿ. ಎಕ್ಸ್ ನ ಬೆಲೆ ಇದ್ರೊಳಗೆ ತುಂಬೋಣ. ಎಕ್ಸ್ ನ ಬೆಲೆ ಇದ್ರೊಳಗೆ ತುಂಬಿರ ಎಷ್ಟು ಬಂತು? a - 5. ನೋಡ್ರಿ, y + z ನ ಬೆಲೆ ಎಷ್ಟೈತಿ? 2a. ಒಂದ್ರದ್ದು a ಇದ್ರ 2a ಎಷ್ಟು ಇರ್ತದೆ? y + z ಅಂದ್ರ 2a. ಓಕೆ, = 69. ನೋಡ್ರಿ, a + 2a ಅಂತಂದ್ರ 3a ಆಯ್ತು. -5 ಈ ಕಡೆ ಹೋದ್ರೆ ಏನಾಕತಿ? +5 ಆಕತಿ. ಇಲ್ಲಿ 69ಕ್ಕೆ 5 ಕೂಡಿಸಿದ್ರೆ ಎಷ್ಟಾಯ್ತು? 74. ಗುಣಾಕಾರದಾಗಿದ್ದ ಈ ಕಡೆ ಬಂದ್ರ ಭಾಗಾಕಾರದಾಗ ಆಗ್ತತಿ. 74/3. ಇದೇನಾಯ್ತು? ಮೊದಲನೆಯ ಎ ಸಂಖ್ಯೆ ಸಿಕ್ತು ನಮಗ. ಓಕೆ, ನೋಡಿ, ಇನ್ನು ಏನಾಗಿಲ್ಲ, ಮೊದಲನೇ ಸಂಖ್ಯೆ ಸಿಕ್ಕಿಲ್ಲ, ಎ ಬೆಲೆ ಸಿಕ್ಕತ್ ನಮಗ. ಓಕೆ, ನೆಕ್ಸ್ಟ್ ಈಗ ಇನ್ನೊಂದು ಬಿ ನ ಬೆಲೆನೂ ಕಂಡುಹಿಡ್ಕೋಬಹುದಲ್ಲ? ಸೇಮ್. ಇಲ್ಲಿ ನೋಡ್ರಿ, ಜೆಡ್ ನ ಎಕ್ಸ್ ಮತ್ತು ವೈ ನ ಮೊತ್ತ ಎಷ್ಟೈತಿ? 2b. ಎಕ್ಸ್ + y ಎಷ್ಟೈತಿ? 2b + ಜೆಡ್ ನ ಬೆಲೆ ಎಷ್ಟೈತಿ? b + 13 = 69. 2b + b ಅಂದ್ರ 3b. ಇದು +13 ಇದ್ದಿದ್ದು ಈ ಕಡೆ ಹೋದ್ರೆ ಏನಾಕೈತೆ? -13. 59ರೊಳಗ ಎಷ್ಟು? 13 ಕಳೆದ್ರೆ ಎಷ್ಟಾಯ್ತು? 69ರೊಳಗೆ 13 ಕಳೆದ್ರೆ 56 ಆಯ್ತು. ಬಿ ನ ಬೆಲೆ ಎಷ್ಟು ಬಂತು? 56/3. ನೋಡ್ರಿ, ನಾವು ಇಲ್ಲಿಂದ ಏನ್ ಮಾಡ್ಕೋಬಹುದು? ಎ ನ ಬೆಲೆ ತಗೋಬಹುದು. ಇಲ್ಲಿ ನೋಡ್ರಿ, ಎ ನ ಬೆಲೆ ಒಂದನೇ ಸಂಖ್ಯೆ ಬೆಲೆ ತಗೋಬಹುದು. ಇಲ್ಲಿ ಮೂರನೇ ಸಂಖ್ಯೆ ಬೆಲೆಯನ್ನ ಕಂಡುಹಿಡ್ಕೋಬಹುದು. ನೋಡ್ರಿ, ಮೊದಲನೆಯ ಸಂಖ್ಯೆ ಏನೈತಿ? a - b. ಎ ಜಾಗದಾಗ ಏನೈತಿ? 74/3. 74/3 -5. ಓಕೆ, ಎ ಜಾಗದಾಗ ಇದನ್ನ ತುಂಬಿದ್ವಿ. -5. ಇದರಿಂದ ನಮ್ಗೆ ಏನ್ ಸಿಗ್ತದ? ಮೊದಲನೆಯ ಸಂಖ್ಯೆ ಎಕ್ಸ್ ಸಿಗ್ತದ. ನೋಡ್ರಿ, ಇಲ್ಲಿ 3 ಇಲ್ಲ ಅಂದ್ರೆ ಏನ್ ಮಾಡ್ತೀವಿ? ಈ 3ನ್ನ ಇದಕ್ಕೆ ಗುಣಿಸ್ತೀವಿ, ಕೆಳಗ 3ರಿಂದ ಭಾಗಿಸ್ತೀವಿ. ಈಗ ಆಯ್ತು, ಹೌದಲ್ಲ? 2 3 3. ಛೇದದೊಳಗೆ 3 ಐತಿ. 3 ಐತಿ. ಇಲ್ಲಿ ಏನ್ ಬರೀತೀರಿ? 3. 74. 5 3 15. 74ರೊಳಗೆ ಎಷ್ಟು ಕಳಿಬೇಕು? 15 ಕಳಿಬೇಕು. 74ರೊಳಗ 15 ಕಳೆದ್ರೆ ಎಷ್ಟು ಬಂತು? 59 ಬಂತು. ಡೈರೆಕ್ಟ್ ಬರ್ದಿನ. ಓಕೆ, ಇದೇ ರೀತಿ ಜೆಡ್ ಅನ್ನು ಕಂಡುಹಿಡ್ಕೋಬಹುದಲ್ಲ? ಬಿ ಬೆಲೆ ಗೊತ್ತೈತಿ ನಮಗೆ. ಬಿ ಬೆಲೆ ಎಷ್ಟೈತಿ? 56/3 + 13. ನೋಡ್ರಿ, ಇಲ್ಲಿ ಕೆಳಗೆ 3 ಇಲ್ಲ, ಇಲ್ಲಿ 3, ಇಲ್ಲಿ 3ರಿಂದ ಗುಣಿಸತ್ತಿನ. ಓಕೆ, ನೋಡ್ರಿ, 56 ಇತ್ತು. 56 ಇತ್ತು, ಹೌದಲ್ಲ? ಓಕೆ, ಇದ್ರೊಳಗೆ ಎಷ್ಟು ಕಳಿಬೇಕು ನಾವು? ಎಷ್ಟು ಕೂಡಿಸ್ಬೇಕು? 13 3 39. 56 + 39 ಕೂಡಿಸಿರ ಎಷ್ಟು? 56ಕ್ಕೆ 39 ಕೂಡಿಸಿರ 95. ಎಷ್ಟಾಯ್ತು? 95. ಕೆಳಗೆ 3 ಐತಿ. 3. ಇವತ್ತರ ನಡಕಿಂದ ಏನ್ ಕಂಡುಹಿಡಿಬೇಕು ನಾವು? ವ್ಯತ್ಯಾಸ ಕಂಡುಹಿಡಿಬೇಕು. 95ರಾಗ 59 ಕಳಿರಿ. 95ರಾಗ 59 ಕಳೆದ್ರೆ ಎಷ್ಟು ಬಂತು? 36. ಕೆಳಗೆ ಛೇದದೊಳಗೆ 3 ಇತ್ತಲ್ಲ? 3. ಇದನ್ನ ಬಹಳ ಏನ್ ಕನ್ಫ್ಯೂಸ್ ಮಾಡ್ಕೋಕ್ ಹೋಗ್ಬೇಡ್ರಿ. 95/3 ಒಳಗ 59/3 ಕಳೆಯತ್ತಿನ. 95ರಾಗ 59 ಕಳೆದ್ರೆ 36 ಬಂತು. 3 1 3 2 ಎಷ್ಟು ಬಂತಪ್ಪ ಉತ್ತರ? 12. ಈ ಒಂದು ಪ್ರಶ್ನೆ ಸ್ವಲ್ಪ ಲಾಜಿಕಲ್ ವಿಚಾರ ಮಾಡುವಂತದ್ದಿತ್ತು. ಮತ್ತು ಸ್ವಲ್ಪ ನೀವೇನ್ ಮಾಡ್ಬೇಕಾಗಿತ್ತು? ಇದ್ರೊಳಗ ಕಂಪಲ್ಸರಿಯಾಗಿ ಬೇಸಿಕ್ ಮುಖಾಂತರನ ಸಾಲ್ವ್ ಮಾಡಬಹುದಾಗಿತ್ತು. ಬಹಳ ಟೈಮ್ ಕನ್ಸ್ಯೂಮಿಂಗ್ ಆಗತ್ತಿತ್ತಂತಂದ್ರೆ ಏನ್ ಮಾಡ್ರಿ? ನಿಮಗೆ ಲಾಸ್ಟಿಗೆ ಸಾಲ್ವ್ ಮಾಡ್ರಿ. ಇಲ್ಲ ಅಂತಂದ್ರೆ ಏನ್ ಮಾಡ್ರಿ? ಸ್ಕಿಪ್ ಮಾಡಿದ್ರು ಕೂಡ 1-2 ಪ್ರಶ್ನೆ ನಡೀತದ. ಬಟ್ ಈ ಪ್ರಶ್ನೆಗಳನ್ನ ಯಾರು ಸಾಲ್ವ್ ಮಾಡ್ತಾರ ಅವ್ರು ಏನಾಗ್ತಾರ? ಸ್ವಲ್ಪ ಎಲ್ಲರಿಗಿಂತ ಏನಾಗೋ ಚಾನ್ಸ್ ಇರ್ತದ, ಮುಂದೆ ಹೋಗೋ ಚಾನ್ಸ್ ಇರ್ತದ. ನೆಕ್ಸ್ಟ್ 20ನೇ ಪ್ರಶ್ನೆ ನೋಡ್ರಿ, ಏನದ? ಎಲ್ ಅವರ ಆದಾಯವು ಎಂ ಅವರ ಆದಾಯದ 125% ಸಮ. ಎಲ್ಲದ ಇನ್ಕಮ್ ಎಂ ಇನ್ಕಮ್ ಕಿತ್ರ 125. ಈ ಒಂದು 100 ಇತ್ತಂದ್ರ ಈ ಒಂದು 125 ಅಂತ ಹೇಳ್ತಾರ. ಎಲ್ಲವರ ಖರ್ಚು ಎಂ ಅವರ ಖರ್ಚು. ಎಲ್ಲಂದ ಖರ್ಚು ಎಂ ಖರ್ಚಿಗಿಂತ 120% ಐತಿ. ಈ ಒಂದು 100 ಇತ್ತಂದ್ರ ಎಲ್ಲಂದ ಎಷ್ಟಿರ್ತೈತಿ?
120 ಇರ್ತೈತಿ. ಮುಂದೇನೈತಿ ನೋಡ್ರಿ, ಎಲ್ ನ ಆದಾಯ ಎಂ ಅವರ ಖರ್ಚು. ಎಲ್ ನ ಇನ್ಕಮ್ ಎಂ ನ ಖರ್ಚಿಗೆ 180 ಐತಿ. ಅಂದ್ರೆ ಇವ್ 100 ಇತ್ತಂದ್ರ ಇವಂದ್ ಎಷ್ಟೈತಿ? 180 ಐತಿ. ಅಂದ್ರೆ ಎಲ್ ನ ಉಳಿತಾಯ ಮತ್ತು ಎಂ ನ ಉಳಿತಾಯ ಅನುಪಾತ ಕಂಡಿಡ್ರಿ. ನೋಡ್ರಿ, ಇಲ್ಲಿ ಎಂ ನ ಎಕ್ಸ್ಪೆಂಡಿಚರ್ 100 ಐತಿ, ಇಲ್ಲೂ ಎಂ ನ ಎಕ್ಸ್ಪೆಂಡಿಚರ್ 100 ಐತಿ, ಬರಬ್ಬರ್ ಐತಿ. ಇಲ್ಲಿ ನೋಡ್ರಿ, ಎಲ್ಲದ ಇನ್ಕಮ್ 180 ಐತಿ, ಇಲ್ಲಿ ಎಲ್ಲದ ಇನ್ಕಮ್ ಎಷ್ಟೈತಿ? 120 ಐತಿ. ಹಂಗಾರ ಇಲ್ಲಿ ಇದನ್ನ ಸರಿ ಮಾಡ್ಕೊಳ್ಳಲ್ಲ. ಇಲ್ಲಿ ಇನ್ಕಮ್ ಎಲ್ಲಂದ ಐತಿ, ಇಲ್ಲೂ ಇನ್ಕಮ್ ಎಲ್ಲಂದ ಐತಿ. ಹಂಗಾರ ಎಲ್ಲದ ಇಬ್ಬರದು ಏನಿರ್ಬೇಕು? ಎರಡು ಕಡೆ ಸಮ ಇರಬೇಕು. ಇಲ್ಲಿ 125 ಅಂದ್ರ ಎಷ್ಟೈತಿ? 180. ಹಂಗಾರ 100 ಅಂದ್ರ ಎಷ್ಟು ಅಂತ ಕಂಡಿಡ್ಕೊಂಡು 25 ಹೊಡೆನ ಇಲ್ಲ 25 ಹೊಡಿ. 25 ಐದ್ಲೆ 25 4ಲೆ 5 1ಲೆ 5 2ಲೆ 5 3ಲೆ 15 2 3 ಉಳಿತು 5 6ಲೆ 30. 36 ಇಂಟು 4 ಅಂದ್ರೆ ಎಷ್ಟು ಬರ್ತೈತಿ? 36 2ಲೆ 72 144 ಬಂತು. ಹಂಗಾರ ಇದರ ಬೆಲೆ ಎಷ್ಟು ಬಂತು? ಇದರ ಬೆಲೆ 180 ಆದ್ರ ಇದ್ರ ಬೆಲೆ ಎಷ್ಟು ಬಂತು? 144. ಈಗ ನೋಡ್ರಿ, ಇದು ಸಮ ಆಯ್ತು, ಇದು ಸಮ ಆಯ್ತು. ಓಕೆ, ಹಂಗಾರೆ ಎಲ್ಲ ಇನ್ಕಮ್ 180 ಇತ್ತು, ಇಲ್ಲಿ ಖರ್ಚು ಎಷ್ಟು ಮಾಡತ್ತಿದ್ದವ? 120. ಹಂಗಾರೆ ಎಷ್ಟು ಉಳಿತಪ್ಪ? ಒಂದ 60 ರೂಪಾಯಿ ಉಳಿತು. 144 ರೂಪಾಯಿ ಇನ್ಕಮ್ ಇತ್ತು ಎಮ್ಮಂದ, 100 ರೂಪಾಯಿ ಖರ್ಚು ಮಾಡೋದಂದ್ರೆ ಎಷ್ಟು ಉಳಿತು? 44 ರೂಪಾಯಿ ಉಳಿತು. ಕಡ್ತಾ ಹೊಡ್ರಿ, ಎಷ್ಟ್ರಲ್ಲೇ? 4ಲೆ 4 1ಲೆ 4 5ಲೆ 4 1ಲೆ 4 1ಲೆ 15 ಅನುಪಾತ 11. ಆಪ್ಷನ್ 2 ಸರಿಯಾದ ಉತ್ತರ ಆಗಿರುವಂತದ್ದು. ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಸೊಲ್ಯೂಷನ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡ್ರಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಚೆನ್ನಾಗಿ ಸ್ಟಡಿ ಮಾಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳು.